ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದಲ್ಲಿ ಅಂಧಾಭಿಮಾನಿಗಳು ಅನ್ಎಜುಕೇಟೆಡ್ಗಳಂತ ಇದ್ರೆ ಅದು ದರ್ಶನ್ ಅಭಿಮಾನಿಗಳು ಮಾತ್ರ ಅನ್ನೋದು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಹಂಗಂದ್ರೆ ಬೇರೆ ನಟರ ಅಭಿಮಾನಿಗಳೆಲ್ಲ ಎಜುಕೇಟೆಡ್ಗಳು, ಅವ್ರು ಮಾತ್ರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಮಾತ್ರ ಅಂಧಾಭಿಮಾನಿಗಳ? ನಾವೊಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತಾ ಬರ್ತೀನಿ. ಅಭಿಮಾನಿಗಳು ಯಾರ್ಯಾರು, ಅಂಧಾಭಿಮಾನಿಗಳು ಯಾರ್ಯಾರು? ಇವ್ರು ಹೇಳತರ ಅಂಧಾಭಿಮಾನಿಗಳು ಅಂತ ನೀವು ಡಿಕ್ಲೇರ್ ಮಾಡೋದೇ ಆದ್ರೆ ಯಾರನ್ನ ಅಂಧಾಭಿಮಾನಿಗಳು ಅಂತೀರಾ ಅಂತ ನೀವು ಡಿಸೈಡ್ ಮಾಡಿ. ರಾಜೇಂದ್ರ ಸಿಂಗ್ ಬಾಬು ಅವರು ಮೊನ್ನೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಫಂಕ್ಷನ್ ನಡೆಯುತ್ತೆ. ಆ ಫಂಕ್ಷನ್ ಅಲ್ಲಿ ಮಾತಾಡ್ತಾ ಹೇಳ್ತಾರೆ ಬಂಧನ ಸಿನಿಮಾ ರಿಲೀಸ್ ಟೈಮ್ ಅಂತೆ. ಸೊ ಆ ಬಂಧನ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಖಾರದ ಪುಡಿ ಏರಿಸ್ತಾರಂತೆ. ಅದೇ ಥಿಯೇಟರ್ ಅಲ್ಲಿ ಬ್ಲೇಡ್ ಗಳು ಹೊಡಿತಾರಂತೆ ಟಿಕೆಟ್ ಕೌಂಟರ್ ಗಳಲ್ಲಿ. ಮೈಸೂರು ಥಿಯೇಟರ್ ಒಂದರಲ್ಲಿ ದೊಡ್ಡದಾಗಿ ಕಟೌಟ್ ಆಗಿರ್ತಾರಂತೆ. ಆ ಕಟೌಟ್ ಗೆ ಬೆಂಕಿ ಹಾಕ್ತಾರೆ. ಖಾರದ ಪುಡಿ ಎಸಿತಾ ಇದ್ದಾರೆ, ಟಿಕೆಟ್ ಕೌಂಟರ್ ನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ ಅಂತ. ಮೈಸೂರಲ್ಲಿ ವಿಷ್ಣುವರ್ಧನ್ ದೊಡ್ಡ ಕಟೌಟ್ ಹಾಕಿದ್ವಿ, ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಹಾಕಿ ಸುಟ್ಬಿಟ್ಟಿದ್ರು ಅದನ್ನ. ವಿಷ್ಣುವರ್ಧನ್ ಅವ್ರಿಗೆ ಎದುರಿಸಿದ್ದಾರೆ, ಬೆದರಿಸಿದ್ದಾರೆ, ಕೊಲೆ ಬೆದರಿಕೆಗಳಿತ್ತು. ರೋಡಲ್ಲಿ ವಿಷ್ಣುವರ್ಧನ್ ಅವ್ರು ಹೊಡೆದಿದ್ದಾರೆ. ಈ ತರ ಎಲ್ಲಾ ವಿಚಾರಗಳನ್ನು ತುಂಬಾ ಇತ್ತೀಚಿನ ಇಂಟರ್ವ್ಯೂಗಳಲ್ಲಿ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದಂತ ಡೈರೆಕ್ಟರ್ಗಳು ಹೇಳ್ತಾ ಬಂದಿದ್ದಾರೆ. ಸೊ ಅವಾಗ ವಿಷ್ಣುವರ್ಧನ್ ತೊಂದರೆ ಕೊಟ್ಟವ್ರು ಯಾರು? ವಿಷ್ಣುವರ್ಧನ್ ತೊಂದರೆ ಕೊಟ್ಟವರು, ವಿಷ್ಣುವರ್ಧನ್ ಹೊಡೆದವರು, ವಿಷ್ಣುವರ್ಧನ್ ಎದುರಿಸ್ತವ್ರು, ಇವರೆಲ್ಲ ಅಭಿಮಾನಿಗಳು. ಸೊ ಓಕೆ ಅವರೆಲ್ಲ ಅಭಿಮಾನಿಗಳು. ಸೊ ಈ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವ್ರು ಮಾತ್ರ ಅಂಧಾಭಿಮಾನಿಗಳು. ಓಕೆ, ಇವಾಗ ಅರ್ಥ ಆಯ್ತು. ಸೊ ಏನಕ್ಕೆ ಅಂಧಾಭಿಮಾನಿಗಳು? ಸೊ ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಟಾರ್ಗೆಟ್, ಈಗ ದರ್ಶನ್ ಟಾರ್ಗೆಟ್ ಅಷ್ಟೇ. ಇಲ್ಲೇನ್ ವಿಚಾರಗಳಿಲ್ಲ. ಹೊಸಪೇಟೆಗೆ ದರ್ಶನ್ ಒಂದು ಫಂಕ್ಷನ್ ಹೋದಾಗ ಚಪ್ಪಲಿ ಹೊಡಿತಾರೆ ಅವನಿಗೆ. ಸೊ ಅವರು ಹೊಡೆದವರು ಅಭಿಮಾನಿಗಳು, ಅವರು ಅಂಧಾಭಿಮಾನಿಗಳಲ್ಲ ಆಗಿದ್ರೆ ಅದು ಫೈನ್. ಆಮೇಲೆ ದರ್ಶನ್ ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು, ಅನ್ಎಜುಕೇಟೆಡ್ಗಳು ಅಂತ ಹೇಳ್ತಿರೋದು ಯಾಕೆ? ಸೊ ಇದಕ್ ಪಾಯಿಂಟ್ ಬರೋಣ. ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಬೇರೆ ನಟರುಗಳಿಗೆ, ಬೇರೆ ನಟಿಯರುಗಳಿಗೆ. ಸೊ ಅದಕ್ಕೋಸ್ಕರ ಅನ್ಎಜುಕೇಟೆಡ್ಗಳು, ಅದಕ್ಕೋಸ್ಕರ ಅಂಧಾಭಿಮಾನಿಗಳು. ಕೊಲೆ ಆರೋಪದ ಮೇಲೆ ಜೈಲ್ಗೆ ಹೋದ್ರು ಆ ನಟರನ್ನ ಆರಾಧಿಸ್ತಾರೆ. ಸೊ ಅದಕ್ಕೋಸ್ಕರ ಅಂಧಾಭಿಮಾನಿಗಳು, ಅದಕ್ಕೋಸ್ಕರ ಅನ್ಎಜುಕೇಟೆಡ್ಗಳು. ಇದುವರೆಗೂ ಏನು ಸಿಕ್ಕದೇ ಇರುವಂತಹ ಒಂದಷ್ಟು ಕ್ಯಾಟಗರಿ ಜನಗಳಿಗೆ ಇದು ಸಿಕ್ತು. ಇವಾಗ ಹಾಲುವನ್ನ ತಿನ್ನುವಷ್ಟು ದೊಡ್ಡ ವಿಚಾರ ಸಿಕ್ತು ನಿಮ್ಗೆ. ಹಾಗಿದ್ರೆ ಪವಿತ್ರ ಗೌಡನ್ ಪೋಸ್ಟ್ಗೆ ಕೆಟ್ಟದಾಗಿ ಮೆಸೇಜ್ ಹಾಕೋರು ಅಭಿಮಾನಿಗಳು, ದರ್ಶನ್ ಪೋಸ್ಟ್ಗೆ ಕೆಟ್ಟದಾಗಿ ಮೆಸೇಜ್ ಆಗುವಂತವ್ರು ಅಭಿಮಾನಿಗಳು, ವಿಜಯಲಕ್ಷ್ಮಿ ಪೋಸ್ಟ್ಗೆ ಕೆಟ್ಟದಾಗಿ ಮೆಸೇಜ್ ಹಾಕುವಂತವ್ರು ಅಭಿಮಾನಿಗಳು, ಬೇರೆ ನಟರುಗಳ ಅಭಿಮಾನಿಗಳೆಲ್ಲ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಮಾತ್ರ ಅಂಧಾಭಿಮಾನಿಗಳು, ಅನ್ಎಜುಕೇಟೆಡ್ಗಳು. ಇವರೆಲ್ಲ ಎಜುಕೇಟೆಡ್ಗಳು. ಇವತ್ತು ನಿನ್ನೆ ಮೊನ್ನೆಯಿಂದ ಎಲ್ಲ ಅಂಧಾಭಿಮಾನ ಅಂತ ಇರೋದು ಅಂದಿನ ಕಾಲದಿಂದನೂ ಇದೆ. ಒಬ್ಬ ದೊಡ್ಡ ನಟನ ಚಪ್ಪಲಿ ಹೊಡಿತಿರಲ್ರಿ ನೀವು ಅಭಿಮಾನಿಗಳು. ನಿಮ್ಮ ಅಪ್ಪನಿಗೂ ನಿಮ್ಮ ಅವ್ವನಿಗೂ ಹೊಡೆದಿರೋ ಚಪ್ಪಲಿಲಿ. ಸೊ ನೀವೇನು ಮಾತಾಡ್ತಿರ್ಲಿಲ್ಲ ಅಲ್ಕ ಮಾತುಗಳನ್ನ, ಹೌದಾ? ಚಪ್ಪಲಿ ಹೊಡೆದವನ್ಗೆ ಕರೆದು ಓನರ್ ಆಗ್ತಾ ಇದ್ರಿ ನೀವೆಲ್ಲ. ಕೊಲೆ ಆರೋಪಿ ಅಷ್ಟೇ, ಕೊಲೆಗಾರ ಅಲ್ಲ. ಸೊ ಹಿಂಗ್ ಹೇಳಿದ್ರೆ ಇದು ಅಂಧಾಭಿಮಾನ. ಸೊ ಜಡ್ಜ್ಮೆಂಟ್ ಬಂದ್ಮೇಲೆ ಹೇಳ್ರಿ ನೀವು. ಜಡ್ಜ್ಮೆಂಟ್ ಅಲ್ಲಿ ಅವರು ತಪ್ಪಾಗಿದೆ, ಪ್ರೂವ್ ಆಗಿದೆ ಅನ್ಬಿಟ್ಟು ಕೋರ್ಟ್ ಏನಾದ್ರು ಇವ್ರು ಕೊಲೆಗಾರ ಅಂತ ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಹೇಳಿ ನೀವು ಕೊಲೆಗಾರ ಅಂತ. ಯಾಕೆ ನಮ್ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇಲ್ವಾ? ಹಂಗಿದ್ರೆ ಬೇರೆಯವರ ಅಭಿಮಾನಿಗಳೆಲ್ಲ ಸಭ್ಯ ಸಾಚಾ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಮಾತ್ರ ಅಂಧಾಭಿಮಾನಿಗಳಿಗೂ ಅನ್ಎಜುಕೇಟೆಡ್ಗಳು. ಅಂದಿನ ಕಾಲದಿಂದ ಇಂದಿನ ಕಾಲದ ತನಕನೋ ಅಭಿಮಾನನೋ ಅಂಧಾಭಿಮಾನನೋ ಎಲ್ಲಾರ ಹತ್ರನೂ ಇದೆ. ಯಾರೇ ಆಗ್ಲಿ, ಇವಾಗ ನಾನು ಹೇಳೋದು ದರ್ಶನ್ ಅಭಿಮಾನಿಗಳಿಗೂ ಒಂದ್ ಪ್ಯಾಟರ್ನ್ ತಗೊಳ್ಳಿ. ಹುಟ್ಟಿದ ಮಕ್ಕಳು ಅಂತ ಬೈದ್ರೆ ಬೇಜಾರಾಗೇ ಆಗುತ್ತೆ. ಸೊ ಮೀಡಿಯಾದವ್ರಿಗೆ ಬೈದಿದ್ದಾರೆ, ಮೀಡಿಯಾ ರಿವೆಂಜ್ ತಗೋತಾ ಇದಾರೆ. ಇಲ್ಲೇ ನ್ಯೂಸ್ ಮಾಡ್ತಾ ಇಲ್ಲ, ರಿವೆಂಜ್ ತಗೋತಾ ಇದಾರೆ. ಸೊ ಯಾವನೋ ಬಂದು ಹುಟ್ಟಿ ಮಗನೇ ಅಂತ ನನಗ್ ಬೈದ್ರು ನಾನು ಅವನ ಬಗ್ಗೆ ಕೆಟ್ಟದಾಗೆ ಮಾತಾಡ್ತೀನಿ, ಅವನ ಬಗ್ಗೆ ಕೆಟ್ಟದಾಗೆ ಪೋಟ್ರೆ ಮಾಡ್ತೀನಿ. ಸೊ ಅದನ್ನ ಮೀಡಿಯಾ ಮಾಡ್ತಾ ಇದೆ. ಹಂಗಾರೆ ಇದು ಮೀಡಿಯಾ ಮಾಡ್ಬೇಕಿತ್ತಾ ಅಂತ ನೋಡೋದಾದ್ರೆ, ಸಾಮಾನ್ಯ ಜನಗಳು ಯಾರು ಬೈದ್ರೆ ಈ ತರ ಮಾಡೋದು ಓಕೆ, ಮೀಡಿಯಾ ಈ ತರ ಮಾಡೋದು ನಾಟ್ ಓಕೆ. ಇಲ್ಲಿ ಮೀಡಿಯಾ ದರ್ಶನ್ ನ ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡಿದೆ. ಇದೆಲ್ಲರಿಗೂ ಗೊತ್ತಾಗ್ತಾ ಇದೆ. ಸರಿ ತಪ್ಪು ನನಗೆ ಗೊತ್ತಿಲ್ಲ. ದರ್ಶನ್ ಅವ್ರಿಗೆ ಬೈದಿದ್ದಾರೆ ಅಂತ ಅದನ್ನು ತುಂಬಾ ಪರ್ಸನಲ್ ಆಗಿ ತಗೊಂಡು ಈ ತರ ನ್ಯೂಸ್ ಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೇ ವಿಚಾರ, ಇದೆಲ್ಲರಿಗೂ ಗೊತ್ತಿದೆ. ದರ್ಶನ್ ಜೈನಲ್ಲಿದ್ದಾರೆ, ಅವ್ರ ಕೆರಿಯರ್ ನ ಲಾಸ್ಟ್ ಮಾಡ್ಬೇಕು ಅಂತ ತುಂಬಾ ಹೊಡೆದಾಡ್ತಾ ಇದ್ದಾರೆ. ಆ ತರ ನ್ಯೂಸ್ ಗಳು ಬರ್ತಾ ಇದೆ. ಎಲ್ಲರಿಗೂ ಅಭಿಮಾನಿಗಳು ಇರ್ತಾರೆ, ಎಲ್ಲರಿಗೂ ಅಂಧಾಭಿಮಾನಿಗಳಿಗೂ ಇರ್ತಾರೆ. ದರ್ಶನ್ ನ ಬಿಟ್ಬಿಟ್ಟು ಬೇರೆ ನಟನಿಗೆ ಬೈದ್ರೆ ಅವ್ರ ಅಭಿಮಾನಿಗಳು ಬೈದ ಚಿನ್ನ, ಚೆನ್ನಾಗಿ ಬೈದ ಚಿನ್ನ ಅಂತ ಯಾರು ಹೇಳಲ್ಲ. ಸೊ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೈನ್ ಏನಂದ್ರೆ ಅವ್ರ ಕೆರಿಯರ್ ಮುಗಿಸ್ಬಿಡೋಣ ಅನ್ಬಿಟ್ಟು ಸಾಕಷ್ಟು ಮೀಡಿಯಾ ಒಂದು ದೊಡ್ಡ ಎಫರ್ಟ್ ಆಗ್ತು ಅಂತ ಹೇಳ್ಬೋದು. ಇಲ್ಲೊಂದು ವಿಚಾರ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇಷ್ಟೆಲ್ಲ ಟಾರ್ಗೆಟ್ ಮಾಡಿ, ಇಷ್ಟೆಲ್ಲ ನೆಗೆಟಿವ್ ನ್ಯೂಸ್ ಮಾಡಿ ಅವ್ರ ಅಭಿಮಾನಿ ವರ್ಗನ ಒಡೆಯಕ್ಕಾಗ್ಲಿಲ್ಲ. ಇದು ಅವ್ರಿಗೆ ಕಾಡುತ್ತೆ ತುಂಬಾ. ಯಾರಿಗೆ ಆಗ್ಲಿ ಕಾಡುತ್ತೆ. ಇಷ್ಟು ಕೆಟ್ಟ ನ್ಯೂಸ್ ಮಾಡಿ, ಇಷ್ಟು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ನೆಗೆಟಿವ್ಸ್ ಮಾಡಿನೂ ಸಹ ಒಂದು ಅಭಿಮಾನಿ ವರ್ಗ ಇದೆ ಅಂತಂದ್ರೆ ಹೆಂಗಿದು? ಇದು ಡೈಜೆಸ್ಟ್ ಮಾಡ್ಕೊಳಕ್ಕಾಗದೆ ಇರುವಂತ ವಿಚಾರಗಳಿದು. ಸೊ ಅವಾಗ ಏನ್ ಮಾಡುತ್ತೆ, ಅವ್ರ ಅಭಿಮಾನಿ ವರ್ಗನ ಹೊಡಿಬೇಕು. ಈಗ ದರ್ಶನ್ ಹೊಡಿಯಕ್ ಹೋದ್ವಿ, ಅವ್ರ
ಅಭಿಮಾನಿ ವರ್ಗ ನಿಂತ್ಕೊಳ್ತು. ಅವ್ರ ಅಭಿಮಾನಿ ವರ್ಗನ ಹೊಡೆದ್ರೆ ಇನ್ಯಾರು ನಿಂತ್ಕೊಳ್ತಾರೆ? ಯಾರು ನಿಂತ್ಕೊಳ್ಳಲ್ಲ ಇಲ್ಲಿ. ನೀವು ಟಾರ್ಗೆಟ್ ಆಗ್ತೀರಾ. ಈಗ ದರ್ಶನ್ ಅಭಿಮಾನಿಗಳೇನಿದ್ದೀರಾ, ನೀವು ಟಾರ್ಗೆಟ್ ಆಗ್ತೀರಾ. ಈ ಅಂಧಾಭಿಮಾನ ಅಂತ ಹೇಳ್ತಿರೋದೇನ್ಕೆ, ಈ ಅನ್ಎಜುಕೇಟೆಡ್ ಗಳಂತ ಪ್ರವೋಕ್ ಮಾಡ್ತಿರೋದೇನ್ಕೆ? ನಿಮ್ಮನ್ನ ಸಿಗಿಸ್ತಾರೆ ಇಲ್ಲಿ ಟ್ರ್ಯಾಪ್ ಅಲ್ಲಿ, ನಿಮ್ಗಳನ್ನ ಪ್ರವೋಕ್ ಮಾಡೋದು, ನಿಮ್ಗಳ ಮೇಲೆ ಕೇಸ್ ಹಾಕ್ಸೋದು. ಸೊ ಅವಾಗ ಏನಾಗ್ತದೆ, ಓ ಹಿಂಗ್ ದರ್ಶನ್ ಅಭಿಮಾನಿಗಳ ಮೇಲೆ ಕೇಸ್ ಆಯ್ತು, ಹಿಂಗಾಯ್ತು ಅಂತಂದಾಗ ನೀವೇ ಸಿಗಾಕೊಂಡು, ಇದೊಂದು ಟ್ರ್ಯಾಪ್, ಇದು ಟ್ರ್ಯಾಪ್ ಮಾಡ್ತಾ ಇದಾರೆ. ಟ್ರ್ಯಾಪ್ ಅಲ್ಲಿ ನೀವು ಸಿಗಾಕೊಳ್ಬೇಡಿ. ಮೀಡಿಯಾದವ್ರದ್ದು ಏನ್ ಗೊತ್ತಾ, ಒಂದೇ ಒಂದು ಇಮ್ಯಾಜಿನೇಷನ್ಗೂ ಮೀರಿದ ಅಭಿಮಾನಿಗಳಿದ್ದೀರಾ ನೀವು. ಅಭಿಮಾನಿಗಳನ್ನ ಹೊಡಿಬೇಕು ಇವಾಗ. ಸೊ ಅದು ಅಸಾಧ್ಯ. ನಾನು ಹೇಳೋದು, 100 ಜನನ ನೀವು ಕುಗ್ಗಿಸ್ಬೋದು, 1000 ಜನನ ಕುಗ್ಗಿಸ್ಬೋದು, ಲಕ್ಷಾಂತರ ಜನನ, ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಕುಗ್ಸಕ್ ಆಗಲ್ಲ. ಯಾಕೆ ಮೀಡಿಯಾದವ್ರಿಗೆ ಗೊತ್ತಿಲ್ವಾ? ಬೇರೆ ನಟರಿಗೂ ಅಂಧಾಭಿಮಾನಿಗಳಿದ್ದಾರೆ, ಬೇರೆ ನಟರುಗಳ ಅಭಿಮಾನಿಗಳು ಅನ್ಎಜುಕೇಟೆಡ್ ಗಳಿದ್ದಾರೆ ಅಂತ ಮೀಡಿಯಾದವ್ರಿಗೆ ಗೊತ್ತಿಲ್ವಾ? ಗೊತ್ತು. ಇಲ್ಲೇನಂದ್ರೆ ಟಾರ್ಗೆಟ್ ದರ್ಶನ್ ಅವ್ರು ಇದ್ದಾರೆ. ಸೊ ದರ್ಶನ್ ಅವ್ರು ಟಾರ್ಗೆಟ್ ಇದ್ದಾಗ ನೀವು ದರ್ಶನ್ ಅಭಿಮಾನಿಗಳು ಟಾರ್ಗೆಟ್ ಆಗ್ಬೇಡಿ. ನೀವು ಸಿನಿಮಾ ನೋಡಿ, ನಟನ್ ಸಿನಿಮಾ ಗೆಲ್ಸಿ, ದರ್ಶನ್ ಅವ್ರ ಸಿನಿಮಾ ಮೆರ್ಸಿ, ಡೆವಿಲ್ ಬರ್ತಾ ಇದೆಯಲ್ಲ ಮೆರ್ಸಿ, ಅದಕ್ಕಿಂತ ಹಬ್ಬ ಬೇಕಾ ದರ್ಶನ್ ಅಭಿಮಾನಿಗಳಿಗೆ? ನೀವು ದರ್ಶನ್ ಸಿನಿಮಾನ ಗೆಲ್ಸಿದ್ರೆ ಪುನಃ ನೀವು ಅನ್ಎಜುಕೇಟೆಡ್ ಗಳಾಗ್ತೀರಾ, ಪುನಃ ಅಂಧಾಭಿಮಾನಿಗಳಾಗ್ತೀರಾ. ಯಾರ ಪ್ರಕಾರ? ಮೀಡಿಯಾದವ್ರ ಪ್ರಕಾರ, ಬೇರೆ ನಟರ ಅಭಿಮಾನಿಗಳ ಪ್ರಕಾರ ನೀವು ಅನ್ಎಜುಕೇಟೆಡ್ ಗಳಾಗ್ತೀರಾ. ಇದು ಕೆಟ್ಟ ಸಮಯ. ಪ್ರವೋಕ್ ಮಾಡ್ತಾರೆ, ರೊಚ್ಚಿಗೇಳಿಸ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ. ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ತಾಳ್ಮೆಯಿಂದ ಇರಿ, ಡೆವಿಲ್ ಸಿನಿಮಾ ಗೆಲ್ಸಿ, ನಿಮ್ಮ ಅಭಿಮಾನ ತೋರಿಸಿ. ವಿಷ್ಣುವರ್ಧನ್ ಅವ್ರು ನೋಡಿದ್ದಂತಹ ನೋವುಗಳೇನೋ ದರ್ಶನ್ ಅವ್ರು ನೋಡ್ತಾ ಇಲ್ಲ. ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಿಷ್ಣುವರ್ಧನ್ ಅನುಭವಿಸಿದ ನರಕಗಳು, ವಿಷ್ಣುವರ್ಧನ್ ಅನುಭವಿಸಿದ ನೋವುಗಳು ಈಗಿನ ದರ್ಶನ್ ಅವ್ರು ಏನ್ ಅನುಭವಿಸ್ತಾ ಇಲ್ಲ. ಏನಕ್ಕೆ ಆ ವಿಷ್ಣುವರ್ಧನ್ ಅವ್ರನ್ನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಒಂದೇ ವಿಚಾರ ಹೇಳೋದಾದ್ರೆ, ನಾಗರಾವು ಅಂತ ಒಂದು ಸಿನಿಮಾ ಮಾಡಿದಾಗ ವಿಷ್ಣುವರ್ಧನ್ ಅವರು ಅದು ಎಲ್ಲೇ ಮೀರಿದ್ದ ಹೆಸರು ತಂದು ಕೊಡ್ತಂತೆ. 100 ಸಿನಿಮಾ ಮಾಡಿದ್ರೆ ಒಬ್ಬ ನಾಯಕ ನಟನ್ಗೆ ಏನ್ ಬೆಲೆ ಬರುತ್ತೋ, ಯಾವ ನಾಯಕ ನಟನ್ಗೆ ಏನದು ಗತ್ತು ಬರುತ್ತೋ ಅದೊಂದು ಸಿನಿಮಾ ತಂದು ಕೊಡ್ತಂತೆ. ಆ ಮೊದಲನೇ ಸಿನಿಮಾದ ಸಕ್ಸಸ್ ಇದೆಯಲ್ಲ, ಅದು ತುಂಬಾ ಹೊಡೆತ ಬಿದ್ಬಿಡುತ್ತೆ ಪಾಪ ಅವ್ರಿಗೆ. ಏನು ಮಾಡಕ್ಕಾಗಲ್ಲ. ವಿಷ್ಣುವರ್ಧನ್ ಅವರು ಅನುಭವಿಸಿದ್ದಾರೆ, ಇವಾಗ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಆ ನೋವನ್ನ ಜೊತೆಗೆ ದರ್ಶನ್ ಅಭಿಮಾನಿಗಳು ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಟೈಮ್ ಬರುತ್ತೆ, ಕಾಯ್ಬೇಕು, ದಾರಿ ಇಲ್ಲ. ಡೆವಿಲ್ ಸಿನಿಮಾ ಬರ್ತಾ ಇದೆ, ಗೆಲ್ಸೋಣ ಎಲ್ಲ ಸೇರಿ. ಓಕೆ ಫ್ರೆಂಡ್ಸ್, ಬಾಯ್.